ರಾಯಚೂರು ಜಿಲ್ಲೆ ಗಬ್ಬೂರಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯಿಂದ ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜೆ. ದೇವದುರ್ಗ ತಾಲೂಕಿನ ಗಬ್ಬೂರಿನಲ್ಲಿ ಸಂಕೇಶ್ವರಹಾಳ ಮತ್ತು ಗಬ್ಬೂರು ವಲಯಗಳ ಸಂಯೋಗದಲ್ಲಿ ಸಾಮೂಹಿಕ ಲಕ್ಷ್ಮೀ ಪೂಜೆ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿವೆ. ಈ ಕಾರ್ಯಕ್ರಮವನ್ನು ಶ್ರೀ ಶಂಭು ಸೋಮನಾಥ ಮಹಾಸ್ವಾಮಿಗಳು ಉದ್ಘಾಟಿಸುವ ಮೂಲಕ ಚಾಲನೆಯನ್ನ ನೀಡಿದರು. ನಂತರ ಮಾತನಾಡಿ ಶ್ರೀ ಕ್ಷೇತ್ರ ಯೋಜನೆ ಕಾರ್ಯಕ್ರಮಗಳ ಬಗ್ಗೆ ಸದಸ್ಯರಿಗೆ ಮಾಹಿತಿ ನೀಡಿ ಉಳಿತಾಯ ಮಾಡಿದ ಲಾಭಾಂಶದ ಹಣವನ್ನು ಎರಡೂ ಸಂಘಗಳಿಗೆ ಸಾಂಕೇತಿಕವಾಗಿ ವಿತರಿಸಿ ಶಿಷ್ಯ ವೇತನದ ಸುಜ್ಞಾನ ನಿಧಿ ಯೋಜನೆ ಕುರಿತು ಮಕ್ಕಳಲ್ಲಿ ಮಾಹಿತಿಯನ್ನ ಹಂಚಿ ಯೋಜನೆ ಹಿನ್ನೆಲೆಯ ಬಗ್ಗೆ ಎಸ್ಕೆಆರ್ಡಿಪಿಯ ದೇವದುರ್ಗ ತಾಲೂಕು ಯೋಜನಾಧಿಕಾರಿ ವೇಣುಗೋಪಾಲ ಪ್ರಾಸ್ತಾವಿಕವಾಗಿ ಮಾತನಾಡಿ ಸದಸ್ಯರಿಗೆ ಸಾಲದ ಮೇಲಿನ ಬಡ್ಡಿ ಹಾಗೂ ಲಾಭಾಂಶ ಕುರಿತು ತಿಳಿಸಿದ್ದಾರೆ. ಜನಮಂಗಳ ಕಾರ್ಯಕ್ರಮದಡಿಯಲ್ಲಿ ವಾಟರ್ ಬೆಡ್ ಅಂಗವಿಕಲರಿಗೆ ಉಪಕರಣ ವಾತ್ಸಲ್ಯ ಯೋಜನೆಯಡಿಯಲ್ಲಿ ನಿರ್ಗತಿಕರಿಗೆ ಒದಗಿಸುವ ಮಾಶಾಸನ ವಾತ್ಸಲ್ಯ ಯೋಜನೆಯ ಮನೆ ನಿರ್ಮಾಣ ಸವಿಸ್ತಾರವಾಗಿ ಸಭೆಗೆ ಮಾಹಿತಿಯನ್ನ ನೀಡಿದರು. ವೈದ್ಯಾಧಿಕಾರಿ ಡಾಕ್ಟರ್ ಪ್ರತಿಮಾ ಪಾಟೀಲ್ ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಜಾರಿಗೊಳಿಸಿದ ಯೋಜನೆಗಳು ಸ್ವಾವಲಂಬಿ ಮತ್ತು ಸಹಬಾಳ್ವೆ ಜೀವನಕ್ಕೆ ಅನುಕೂಲವಾಗಿದೆ ಎಂದು ಹೇಳಿ ಸಂಸ್ಥೆಯ ಸೇವೆಯನ್ನ ಕೊಂಡಾಡಿ ಸದಸ್ಯರಿಗೆ ಆರೋಗ್ಯವಂತಾಗಿರಲು ನಿತ್ಯ ಜೀವನದಲ್ಲಿ ಅನುಸರಿಸಬೇಕಾದ ಕ್ರಮಗಳ ಕುರಿತು ಉಪಯುಕ್ತ ಮಾಹಿತಿಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿ ಸ್ಥಾನದಿಂದ ಐರನ್ಗೌಡ ಬೋಳಗುಂಡ ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕುರಿತು ಇಲ್ಲಸಲ್ಲದ ಆರೋಪ ಮಾಡಿ ಕಳಂಕ ತರುವಂತಹ ಕೃತ್ಯಗಳಲ್ಲಿ ತೊಡಗಿದವರಿಗೆ ಕೈಗೆ ಕೋಳ ಹಾಕಿಕೊಳ್ಳುವ ದಿನಗಳು ಹತ್ತಿರವಾಗಿವೆ. ದುಷ್ಟರಿಗೆ ಮಂಜುನಾಥ ಸ್ವಾಮಿ ಒಳ್ಳೆಯ ಪಾಠವನ್ನ ಕಲಿಸಿದ್ದಾರೆ, ಪರೋಕ್ಷವಾಗಿ ಜರಿದಿದ್ದಾರೆ. ಮಂಜುನಾಥ ಸ್ವಾಮಿಗೆ ಯಾರಿಂದಲೂ ಕಳಂಕ ತರಲು ಸಾಧ್ಯವಿಲ್ಲ. ಆ ಕೆಲಸದಲ್ಲಿ ನಿರತರಾದರೆ ಕಷ್ಟದ ದಿನಗಳನ್ನು ಎದುರಿಸುವುದು ಕಟ್ಟಿಟ್ಟ ಬುತ್ತಿ ಎಂದು ಭವಿಷ್ಯವನ್ನ ನುಡಿದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಚನ್ನಬಸವರೆಡ್ಡಿ ಗೌಡ, ಬೀರಾದಾರ್ ಪೊಲೀಸ್ ಪಾಟೀಲ್, ಹಿರೇಬೂದೂರು ಭೀಮಪ್ಪ, ಗಬ್ಬೂರು ಪೊಲೀಸ್ ಠಾಣೆ ಮುಖ್ಯ ಪೇದೆ ವಿಶ್ವನಾಥ್ ಖಾನಾಪುರ, ರವೀಂದ್ರಗೌಡ ಪತಂಜಲಿ, ಮಾರ್ತಾಂಡ ಯುವ ಬ್ರಿಗೇಡ್ ತಂಡದ ಸದಸ್ಯರಾದ ನಾಗೇಂದ್ರ ಗಬ್ಬೂರು, ಜ್ಞಾನ ವಿಕಾಸ ಸಮನ್ವಯ ದೇವದುರ್ಗ ತಾಲೂಕು ಅಧಿಕಾರಿ ಅಶ್ವಿನಿ, ಸುಂಕೇಶ್ವರಹಾಳ ವಲಯದ ಮೇಲ್ವಿಚಾರಕ ಎಂ ರಾಮು, ಗಬ್ಬೂರು ವಲಯದ ಮೇಲ್ವಿಚಾರಕ ರವಿ ಗಣೇಶ್, ಎಂಪಿ2 ವಲಯದ ಸೇವಾ ಪ್ರತಿನಿಧಿಗಳಾದ ಸರಸ್ವತಿ, ಗೀತಾ, ಇಂದಿರಾ, ಲಿಂಗರಾಜ್, ಮಹೇಶ್, ಮಾರುತಿ, ಭಾಗ್ಯ, ಸುವಿಧಾ, ಸಹಾಯಕರಾದ ಅಂಬುಜಾ, ಅನಿತಾ, ಶ್ವೇತಾ, ಮಂಜುಳಾ, ಹನುಮಂತಿ, ವಿಎಲ್ಗಳಾದ ಲಕ್ಷ್ಮಿ, ಯಲ್ಲಾಲಿಂಗ, ರಾಚಪ್ಪ, ಕವಿತಾ, ರಕ್ಷಿತಾ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ತುರ್ವಿಹಾಳ್, ಪ್ರಜಾಪವರ್ ನ್ಯೂಸ್, ದೇವದುರ್ಗ.